ಏನಮ್ಮ ಇದು? ಎಲ್ಲಿದ್ದೆ, ಹೇಗಿದ್ದೆ? ಜಾನು, ನೀನಿಲ್ಲ ಅಂತ ನಾವೆಲ್ಲ ಎಷ್ಟು ದುಃಖ ಪಟ್ಟಿದೀವಿ ಗೊತ್ತಾ? ಈಗ ನಿನ್ನ ನೋಡಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಣೆ. ಹೌದು ಜಾನು, ನಿಜವಾಗ್ಲೂ ನಮ್ ಕಣ್ಣಿಂದ ನಂಬಕ್ಕೆ ಆಗ್ತಿಲ್ಲ. ನಿಜವಾಗ್ಲೂ ಇವತ್ತು ದೇವ್ರಿದ್ದಾನೆ, ದೇವ್ರು ದೊಡ್ಡವನು. ಏ ಜಾನು, ನಿನ್ನ ಮಾತನ್ನ, ನಿನ್ನ ಹಾಡನ್ನ, ನಿನ್ನ ತರಲೆನ ಎಷ್ಟು ಮಿಸ್ ಮಾಡ್ಕೊಂಡು ಏನು ಗೊತ್ತಾ? ನೀನು ಮದುವೆ ಮಾಡ್ಕೊಂಡು ಹೊರಟಾಗ ನಾನು ಇಷ್ಟು ಹತ್ತಿರಲ್ಲ ಕಣೆ. ನೀನಿಲ್ಲ ಅಂತ ಗೊತ್ತಾಗದಾಗ ಅಷ್ಟು ದುಃಖ ಪಟ್ಟಿದ್ದೀನಿ. ಎಲ್ಲೇ ಹೋಗಿದ್ದೆ ಕತ್ತೆ? ಜಾನು, ನಾವೆಲ್ಲ ಇಷ್ಟೊಂದು ಮಾತಾಡ್ತಾ ಇದೀವಿ, ನೀನೇನು ಹೇಳ್ತಾನೆ ಇಲ್ವಲ್ಲಮ್ಮ? ಯಾಕೆ ನಮ್ಮೇಲೆ ಕೋಪನಾ? ಅಮ್ಮ, ನಿಮ್ಮೆಲ್ಲ ಯಾಕೆ ಕೋಪ ಮಾಡ್ಕೊಳ್ಳಮ್ಮ? ನಾನು ಎಲ್ಲಿದ್ದೆ, ಏನ್ ಮಾಡ್ತಿದ್ದೆ ಎಲ್ಲವೂ ನಾನು ನಿಧಾನವಾಗಿ ಹೇಳ್ತೀನಿ. ದಯವಿಟ್ಟು ಇವತ್ತು ಯಾರು ನನ್ನ ಏನು ಕೇಳಬೇಡಿ. ಹೌದು, ಈಗ ಅವ್ರು ನಿಮ್ಮನ್ನ ನೋಡಿ, ನೀವು ಅವ್ರನ್ನ ನೋಡಿ ಮಾತುಗಳನ್ನ ನಿಂತೋಗದೆ. ಈಗೇನಿದ್ರು ಮೌನನ ಎಲ್ಲ ಮಾತಾಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡೋಣ. ಹೌದೌದು, ಅವಳು ಬಂದಿರೋ ಖುಷಿನ ಅನುಭವಿಸೋಣ. ಹೇಗೋ ಮನೆಗೆ ಬರ್ತಾಳಲ್ಲ, ಮಾತಾಡಿದ್ರೆ ಆಯ್ತು. ಈಗ ಕಾರ್ಯಕ್ರಮ ಮುಂದುವರ್ಸೋಣ, ನಡೀರಿ ಅಲ್ಲ. ಅಪ್ಪ, ಎಂತ ಉಡುಗೊರೆ ಕೊಟ್ಬಿಟ್ರಪ್ಪ. ನನ್ನ ಜೀವನೇ ನನಗೆ ವಾಪಸ್ ಕೊಟ್ಟಿದ್ದೀರ. ಈ ನಿಮ್ ಋಣನ ಎಷ್ಟು ಜನ್ಮ ಎತ್ತಿದ್ರು ತೀರ್ಸಕ್ಕಾಗಲ್ಲಪ್ಪ, ತೀರ್ಸಕ್ಕಾಗಲ್ಲ. ಈ ಉಡುಗೊರೆ ಕೊಟ್ಟಿದ್ದು ನಾನಲ್ಲಮ್ಮ, ನಿನ್ನಕ್ಕೆ ಲಲಿತಾ ಕೊಟ್ಟಿದ್ದು. ಕಳೆದು ಹೋಗಿದ್ ಮಗಳನ್ನ ಮತ್ತೆ ನಮ್ಮ ಮಡಲಿಗೆ ಸೇರಿಸಿದ್ರಲ್ಲ, ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕೋ ನನಗೆ ಗೊತ್ತಾಗ್ತಿಲ್ಲ. ಅಪ್ಪ, ಜಾನುನ ಅಣ್ಣನ ಮಗ ಕರ್ಕೊಂಡು ಬರ್ತಾನೆ ಅಂತ ಹೇಳಿದ್ರಲ್ಲ, ಅವನಿಗೆ ಬರಲೇ ಇಲ್ಲ. ಅಮ್ಮ, ಎಲ್ಲೋದ್ನಮ್ಮ ಅವನು? ಲಕ್ಷ್ಮಿ, ಇವ್ ನಿನಗೆ ಮೊದಲೇ ಗೊತ್ತಲ್ವಾ? ವಿಶ್ವ ಗೊತ್ತು. ಇವನು ನಮ್ಮ ಜಾನು ಒಟ್ಟಿಗೆ ಓದಿದ್ದು, ನಮ್ಮನೆಗೆ ಎಷ್ಟೋ ಸಲ ಬಂದಿದ್ದಾನೆ. ಅವನು ನಿಮ್ಮ ಅಣ್ಣನ ಮಗ ವಿಶ್ವ. ವಿಶ್ವ ನಮ್ಮ ಅಣ್ಣನ ಮಗನ? ಹೌದಮ್ಮ, ಅವ್ರಿಗೆ ಹೇಗೆ ತಾನಿರೋದು ಮಾವನ ಮನೆ ಅಂತ ಗೊತ್ತಿರ್ಲಿಲ್ವೋ ಹಾಗೆ ವಿಶ್ವನ್ಗೂ ನೀವ್ ಅತ್ತೆ ಅನ್ನೋದು ಗೊತ್ತಿರ್ಲಿಲ್ಲ. ಹೇಗೋ ಮಾಡಿ ಕಂಡಿಡ್ದಿದ್ದಾನೆ. ಅಂದ್ರೆ ಸರ್ ನಮ್ಮ ಮಾವನ, ವಿಶ್ವ ನಮ್ಮ ಮಾವನ ಮಗನ? ಹೌದಮ್ಮ, ಇಷ್ಟು ದಿವಸ ನೀನಿದ್ದಿದ್ದು ನಿಮ್ಮ ತಾಯಿ ತವ್ರ ಮನೇಲಿದೆ. ನೀನು ಎಲ್ಲಿಂದಾನೋ ಬಂದು ನಮ್ಮನ್ನೆಲ್ಲ ಒಂದು ಮಾಡಿಬಿಟ್ಟಿ ಅಮ್ಮ. ವಿಶ್ವ, ನಾನೇ ನಿಮ್ಮತ್ತೆ ಅಂತ ನಿನಗೆ ಹೇಗಪ್ಪ ಗೊತ್ತಾಯ್ತು? ಅಮ್ಮಂಗೆ ಡೈರಿ ಬರೆಯೋ ಅಭ್ಯಾಸ ಇತ್ತು ಅತ್ತೆ.
ಪತ್ರಿಕೆಗಳಲ್ಲಿ ನಿಮ್ಮ ಬಗ್ಗೆ ಎಲ್ಲ ಬರ್ತಿದ್ರು. ಅದನ್ನು ಓದಿದ ಮೇಲೆ ನಿಮ್ಮ ಬಗ್ಗೆನೂ ನನಗೆ ಗೊತ್ತಾಗಿದ್ದು. ಅಮ್ಮಂಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇತ್ತು ಅತ್ತೆ. ನಿಮ್ಮನ್ನ ಮತ್ತೆ ಅಪ್ಪನ ಒಂದು ಮಾಡಬೇಕು ಅನ್ನೋದು ಅಮ್ಮನ ಆಸೆ ಆಗಿತ್ತು. ಅದನ್ನ ನೆರವೇರಿಸೋದಕ್ಕೆ ಅಂತಾನೆ ನಾನು ನಿಂತಿದ್ದೀನಿ. ವಿಶ್ವ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಮನಸ್ಸು ಮಾಡಿ ಎಂಥ ಒಳ್ಳೆ ಕೆಲಸ ಮಾಡಿದ್ಯಪ್ಪ. ನಿನ್ನಂಥ ಮಗನ್ ಪಡೆಯೋದಕ್ಕೆ ಆ ತಾಯಿ ಎಷ್ಟು ಪುಣ್ಯ ಮಾಡಿದ್ಲು. ನೀನ್ ಮಾಡಿರೋ ಕೆಲಸದ ಬಗ್ಗೆ ಅವ್ರೆಲ್ಲಿದ್ರು ನಿನ್ ಬಗ್ಗೆ ತುಂಬಾ ಹೆಮ್ಮೆ ಪಡ್ತಾರಪ್ಪ. ಹೌದು ಅಳಿ ಅಂದರೆ ಇವತ್ತು ನಮ್ಮ ಸೊಸೆ ಆತ್ಮಕ್ಕೆ ಶಾಂತಿ ಸಿಕ್ಕಿರುತ್ತೆ. ಅತ್ತೆ, ಯಾವಾಗೆಲ್ಲ ಕಾಲೇಜಲ್ಲಿ ನೀವು ಮಾಡಿದ ಅಡುಗೆ ತೊಗೊಂಡು ಬಂದು ಜಾನುಣ್ಣನ ಕೊಡ್ತಿದ್ಲೋ, ಅದನ್ನು ತಿಂದಾಗೆಲ್ಲ ಸೇಮ್ ನಮ್ಮಮ್ಮ ಮಾಡಿರೋ ಹಾಗೆ ಇರ್ತಿತ್ತು. ಹಾಗೆ ನಮ್ಮಮ್ಮ ಮಾಡಿದ ಅಡುಗೆನ ಜಾನು ಕೊಟ್ಟಾಗ್ಲೂ ಅವಳು ಹಾಗೆ ಹೇಳ್ತಿದ್ಲು. ಆದರೆ ಅದು ಯಾಕೆ ಅಂತ ನನಗೀಗ ಅರ್ಥ ಆಯಿತು. ಹೌದಪ್ಪ, ನನ್ಗೆ ಅಡುಗೆ ಕಲಿಸಿರೋದಾಗಿರಲಿ, ಜೀವನನ ಹೇಗೆ ನಡೆಸ್ಬೇಕು ಅನ್ನೋದಾಗಲಿ ಎಲ್ಲ ನಮ್ಮ ಅತ್ತಿಗೆನೇ ನನಗೆ ಕಲಿಸಿದ್ದು. ಇಂಥ ಸಂತೋಷದ ಸಂದರ್ಭದಲ್ಲಿ ನಿಮ್ಮ ಅಮ್ಮನೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಅಲ್ಲ ವಿಶ್ವ, ಜಾನು ನಮ್ಮನೆ ಹುಡುಗಿ ಅಂತ ನಿನಗೆ ಗೊತ್ತಿತ್ತು ತಾನೆ. ಆದರೂ ಅವಳನ್ನ ನಮ್ಮನೆಗೂ ಕರ್ಕೊಂಡು ಬರದೆ ಗಂಡನ ಮನೆಗೂ ಕರ್ಕೊಂಡು ಹೋಗದೆ ಇದೆಯಲ್ಲ, ಯಾಕಪ್ಪ?